ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. BRB ಸಿನಿಮಾದ ಬಗ್ಗೆ ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಾ ಇರ್ತೀರ. ಎವ್ರಿ ವಿಡಿಯೋದಲ್ಲಿ ಒಂದು 50 ವಿಡಿಯೋಸಲ್ಲಿ ಒಂದು 30 ಕಾಮೆಂಟ್ಸ್ BRB ಬಗ್ಗೆನೇ ಇರುತ್ತೆ. ಸೊ ಇವತ್ತು BRB ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ತುಂಬ ಜನ ಅಪ್ಡೇಟ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಅಫಿಷಿಯಲ್ ಅಪ್ಡೇಟ್ ಬರದೆ ಅಪ್ಡೇಟ್ ಬಗ್ಗೆ ಮಾತಾಡೋದು ತುಂಬ ಕಷ್ಟ. ಸೊ ಏನಾದರೂ ಚಿಕ್ಕ ಪುಟ್ಟ ಒಂದು ಏನಾದರೂ ಸಿಕ್ತು ಅಂದರೆ ಎಕ್ಸೆಲ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಫ್ಯಾನ್ಸ್ ಪೇಜ್ಗಳಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್. ಸೊ ಆ ರೀತಿ ಸಿಕ್ಕರೂ ಕೂಡ ಒಂದು ವಿಡಿಯೋನ ಮಾಡ್ಬೋದು. ಬಟ್ ವಿತೌಟ್ ಎನಿ ಇನ್ಫಾರ್ಮೇಷನ್ನು ಅಪ್ಡೇಟ್ ಇಲ್ಲದೆ ವಿಡಿಯೋ ಮಾಡೋದು ನಮಗೂ ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲರೂ ಕೂಡ ಕೇಳ್ತಾ ಇರ್ತೀರ BRB ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಏನು ವಿಡಿಯೋ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ. ಅಪ್ಡೇಟ್ ವಿದೌಟ್ ಅಪ್ಡೇಟ್ ಇದ್ದಾಗ ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರುತ್ತೆ. ಆ್ಯಂಡ್ ಈ ಮೇ ಎಂಡಲ್ಲಿ ಅಥವಾ ಜೂನ್ 1st or 2nd ವೀಕಲ್ಲಿ ಏನಾದರೂ ಒಂದು ಪೋಸ್ಟರ್ ಅಥವಾ ವಿಡಿಯೋ ಫಾರ್ಮೆಟಲ್ಲಿ ರಿಲೀಸ್ ಮಾಡಿದ್ರು ಮಾಡ್ಬೋದು ಏನಾದರೂ. ಸೊ ಶೂಟಿಂಗಲ್ಲಿ ಪ್ರೊಸೆಸ್ ಆಗಿರುತ್ತೆ, ಒಂದು 1/4% ಆದರೂ ಪ್ರೊಸೆಸ್ ಮಾಡಿರ್ತಾರೆ, ಇಲ್ಲ ಒಂದು 50% ಅಂತೂ ಪ್ರೊಸೆಸ್ ಮಾಡ್ತಾರೆ. ಸೊ ಅಷ್ಟರೊಳಗೆ ಏನಾದರೂ ಒಂದು ಕಟ್ ಟೀಸರ್ ಅನ್ನೋದೇನಾದರೂ ಬಿಡ್ಬೋದಾ BRB ಟೀಮು? ವೇಟ್ ಮಾಡೋಣ. ಯಾಕಂದರೆ ಈ ಲಾಸ್ಟಲ್ಲಿ ಒಂದು ಅಪ್ಡೇಟ್ ಕೊಟ್ಟಂಥ BRB ಟೀಮ್ ನಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ವಿ. ಸೊ ಕಳೆದ ಬಾರಿ ಅನೂಪ್ ಭಂಡಾರಿ ಸರ್ ಅವ್ರದ್ದು ಒಂದು ಪೋಸ್ಟ್ ರಿಲೀಸ್ ಆಗಿತ್ತು, ಒಂದು ಫೋಟೋ ರಿಲೀಸ್ ಆಗಿತ್ತು, ಗ್ರೀನ್ ಮ್ಯಾಟಲ್ಲಿ ಕ್ಯಾಮ್ರಾನ ಶೂಟ್ ಮಾಡ್ತಾ ಇರುವಂಥದ್ದು. ಸೊ ಇದನ್ನು ನೋಡಿದಾಗ ನಾವು ಇಲ್ಲ ಅವಾಗೇ ಶುರು ಆಗಿಬಿಟ್ಟಿದೆ ಶೂಟಿಂಗ್ ಅಂದ್ಕೊಂಡ್ವಿ. ಬಟ್ ಇಲ್ಲ. ಸೊ ಲಾಸ್ಟ್ ಅಪ್ಡೇಟಲ್ಲಿ ಕೊಟ್ಟರು ಶೂಟಿಂಗ್ ಬಿಗಿನ್ಸ್ ಅಂತ. ಸೊ ಅವಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. ಸೊ ಮುಂಬರುವ ದಿನಗಳಲ್ಲಿ ಒಂದು ಅಪ್ಡೇಟನ್ನು ಖಂಡಿತವಾಗ್ಲೂ ಟೀಮ್ ಕೊಡುತ್ತೆ. ಆ್ಯಂಡ್ ಅನೂಪ್ ಭಂಡಾರಿ ಸರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸರ್ ತುಂಬ ಗ್ಯಾಪ್ ಮಾಡಬೇಡಿ, ತುಂಬ ಲೇಟ್ ಮಾಡಬೇಡಿ. ಲಾಸ್ಟ್ ಟೈಮಲ್ಲಿ ನಾವೆಲ್ಲ ನೋಡಿದಾಗ ತುಂಬ ತಡ ಮಾಡಿದ್ರಿ. ಬಟ್ ಈಗ ಈ ಟೈಮಲ್ಲಿ ಮಾತ್ರ BRB ಟೈಮಲ್ಲಿ ಮಾತ್ರ ಖಂಡಿತವಾಗ್ಲೂ ತಡ ಮಾಡಬೇಡಿ. ಆದಷ್ಟು ಬೇಗ ಅಪ್ಡೇಟ್ ಕೊಡಿ. ವಿಡಿಯೋ ಫಾರ್ಮೆಟಲ್ಲಿ ಕೊಡ್ತಿರೋ ಅಥವಾ ಒಂದು ಪೋಸ್ಟ್ ಮುಖಾಂತರ ಫಾರ್ಮೆಟಲ್ಲಿ ಕೊಡ್ತಿರೋ ಸೊ ಅದು ಗೊತ್ತಿಲ್ಲ. ಬಟ್ ಅಭಿಮಾನಿಗಳಿಗಾಗಿರ್ಬೋದು, ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಇಬ್ರಿಗೂ ಕೂಡ ಒಂದು ವೇಟಿಂಗಲ್ಲಿರ್ತಾರೆ. ಸೊ ದಯವಿಟ್ಟು ಆದಷ್ಟು ಬೇಗ ನೀವು ಒಂದು ಅಪ್ಡೇಟನ್ನು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಡೆಯಿಂದ, ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಆ್ಯಂಡ್ ಎಲ್ಲರ ಕಡೆಯಿಂದನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಇವತ್ತು ಈ ಒಂದು BRB ಬಗ್ಗೆ ಇದು ಚಿಕ್ಕದಾಗಿರುವಂಥ ಒಂದು ವಿಡಿಯೋ ಆಗಿತ್ತು. ಸೊ ನಿಮಗೇನು ಅನಿಸುತ್ತೆ BRB ಸಿನಿಮಾದ ಬಗ್ಗೆ ಆ್ಯಂಡ್ ರಿಲೀಸ್ ಡೇಟ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಮುಂಬರುವಂಥ ಅಪ್ಡೇಟ್ಗಳ ಬಗ್ಗೆ ಆಗಿರ್ಬೋದು, ಏನು ಅನಿಸುತ್ತೆ ನಿಮಗೆ? ಯಾವಾಗ ಬರ್ಬೋದು, ಏನು ಕತೆ ಅಂತ? ಅಥವಾ ಈ ಒಂದು ಜೂನ್ ಜುಲೈ ಒಳಗೆ ಏನಾದರೂ ಒಂದು ಅಫಿಷಿಯಲ್ ಟೀಸರ್ ರಿಲೀಸ್ ಮಾಡ್ತಾರಾ, ಏನು ಕತೆ? ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ನಿಮಗೆ ತಿಳಿದಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕಮೆಂಟ್ ಮಾಡಿ, ಅದಕ್ಕೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಜೊತೆಗೇನೆ ಇವತ್ತು ನಾನು ಈ ಒಂದು ಸೆಟಪ್ಪಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಈ ಸೆಟಪ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ, ಬಿಫೋರ್ ಸೆಟಪ್ಗೂ ಮತ್ತು ಈ ಸೆಟಪ್ಗೂ ಅಂತ ಹೇಳ್ತಾ. ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿ ಆರ್ ಆಲ್ ವೇಟಿಂಗ್ ಫಾರ್ ಬಿಲ್ಲಾ ರಂಗ ಭಾಷಾ ಮೂವಿ. ಆ್ಯಂಡ್ ಈ ವರ್ಷದಲ್ಲಿ ತುಂಬ ಕನ್ನಡ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ ಎಲ್ಲ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಹಿಟ್ ಆಗಲಿ, ಎಲ್ಲ ಸಿನಿಮಾಗಳು ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಿಲೀಸ್ ಆಗಬೇಕು. ಸೊ ಥಿಯೇಟ್ರ್ ಉಳಿಯುತ್ತೆ, ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರಿಗೆ ಕೆಲಸ ಸಿಗುತ್ತೆ, ಆ್ಯಂಡ್ ಎಲ್ರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹತ್ರದಲ್ಲಿ ಇದ್ದೀವಿ, ಭಾಳ ದೂರ ಇಲ್ಲ, 40,000ಕ್ಕೆ. ಆದಷ್ಟು ಬೇಗ 40,000 ರೀಚ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.